ಇನ್ನು ಭವಾನಿ ರೇವಣ್ಣ ಅವರನ್ನ ಭೇಟಿಯಾಗೋಕೆ ಈಗ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಸೊ ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆಯನ್ನ ಮಾಡೋಕೆ ಭವಾನಿ ರೇವಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಹಾಸನ ಜೆಡಿಎಸ್ ನಾಯಕರು. ಹೊಳೆನರಸೀಪುರದ ನಿವಾಸದಲ್ಲಿ ಈಗ ಭೇಟಿಯಾಗಿ ಮಾತುಕತೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಶಾಸಕ ಸಿ.ಎನ್. ಬಾಲಕೃಷ್ಣ, ಮಾಜಿ ಶಾಸಕ ಲಿಂಗೇಶ್ ಸೇರಿ ಹಲವರು ಭೇಟಿಯನ್ನ ಆಗಿದ್ದಾರೆ. ಭವಾನಿ ರೇವಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಹಾಸನದ ಜೆಡಿಎಸ್ ನಾಯಕರು. ಸೊ ಈಗ ಜೆಡಿಎಸ್ ನಾಯಕರು, ಯಾಕಂದರೆ ಈಗ ರೇವಣ್ಣ ಅವರು SIT ಕಸ್ಟಡಿಯಲ್ಲಿ ಇರೋ ಕಾರಣಕ್ಕೋಸ್ಕರ, ಸೊ ಧೈರ್ಯವನ್ನು ತುಂಬೋಕ್ಕೋಸ್ಕರ ಈಗ JDSನ ನಾಯಕರು ಭವಾನಿ ರೇವಣ್ಣ ಅವರನ್ನು ಹಾಸನದಲ್ಲಿ ಭೇಟಿಯಾಗಿದ್ದಾರೆ. ಹೊಳೆನರಸೀಪುರದ ಅವರ ನಿವಾಸದಲ್ಲಿ ಸೊ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಅದಾದ ನಂತರ ನೇರವಾಗಿ ಕಾಂಗ್ರೆಸ್ ಮೇಲೆಯೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭವಾನಿ ರೇವಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಹಾಸನದ JDS ನಾಯಕರು ಹೊಳೆನರಸೀಪುರದ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿ ಧೈರ್ಯವನ್ನು ತುಂಬಿದ್ದಾರೆ. ನಿನ್ನೆ ಅಷ್ಟೇ ರೇವಣ್ಣ ಅವರನ್ನ 4 ದಿನ SIT ಕಸ್ಟಡಿಗೆ ಕೊಡಲಾಗಿದೆ. ಸೊ ಇದು ಭೇಟಿಯಾಗಿರುವಂಥ ಫೋಟೋ. ಇದು ಹೊಳೆನರಸೀಪುರದ ನಿವಾಸದ ಒಳಗಡೆಗೆ ಅವರ ನಿವಾಸದಲ್ಲಿ ಭವಾನಿ ರೇವಣ್ಣ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು JDSನ ನಾಯಕರು ಮಾಡಿದ್ದಾರೆ. ಮಾಡಿ ಒಂದಿಷ್ಟು ಧೈರ್ಯವನ್ನು ತುಂಬಿದ್ದಾರೆ. ಏನಾಗಿದೆ ಏನಿಲ್ಲ ಎಲ್ಲವೂ ಕೂಡ ವಿವರಣೆಯನ್ನು ಪಡ್ಕೊಂಡಿದ್ದಾರೆ.